ಇದ್ರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ನಾನು ಮಂತ್ರಿ ಅಲ್ಲ, ಶಾಸಕ. ಸರ್ಕಾರಕ್ಕೆ ಅವ್ರು ಏನು ಪತ್ರ ಬರೆದವ್ರೆ ಅಂತಲೂ ಗೊತ್ತಿಲ್ಲ, ಸರ್ಕಾರ ಏನು ತೀರ್ಮಾನ ತಗೋದಿದೆ ಅಂತಲೂ ಗೊತ್ತಿಲ್ಲ. ನಮಗೇನಾದರೂ ಗೊತ್ತಾದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಗೊತ್ತಿಲ್ಲದಿರೋ ವಿಷಯ ನಾವು ಚರ್ಚೆ ಮಾಡೋದು ಅನವಶ್ಯಕ. ಏಕೆಂದರೆ ಒಂದೇ ಒಂದು ಸಂಸ್ಥೆ ಬಗ್ಗೆ ಈ ಥರ ಕಡಿವಾಣ ಹಾಕಿದ್ರೆ ಇಲ್ಲ, ಅಭಿಪ್ರಾಯ ಏನು ಅಂದರೆ ಯಾವುದೇ ಸಂಸ್ಥೆ ಆಗಲಿ ಈ ದೇಶದಲ್ಲಿ ನೋಂದಣಿ ಆಗಬೇಕು ಅಂತೇಳಿ RSS ನೋಂದಣಿ ಆಗಿಲ್ಲ ಅಂತಕ್ಕಂಥದ್ದು. ನೋಂದಣಿ ಆದರೆ ಅದಕ್ಕೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಜವಾಬ್ದಾರಿ ಜೊತೆಗೆ ಕಾನೂನಿನಲ್ಲೂ ಕೂಡ ಅದಕ್ಕೇನಾದ್ರು ಬೇರೆ ರೀತಿ ಆ್ಯಕ್ಟಿವಿಟೀಸ್ ನಡೆದರೆ ಅದು ಈಗ ನೋಡಿ, ನೆನ್ನೆ ಅವ್ರು ಯಾರೋ ಇದರಲ್ಲಿ ಕೇರಳದಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಸಲಿಂಗಕಾಮಿಗಳು ಜಾಸ್ತಿ ಆಯ್ತವ್ರೆ RSSನಲ್ಲಿ ಅಂತಕ್ಕಂಥ ವಾತಾವರಣ ಕೂಡ ಅಲ್ಲಿ ನೋಡ್ತಾವ್ರೆ. ಅದನ್ನು ಅವರೇ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ. ನೆನ್ನೆ ನೋಡಿದೆ ನಾನು ಮಾಧ್ಯಮದಲ್ಲಿ. ಅಲ್ಲಿ RSSನಲ್ಲೂ ಕೂಡ ಸಲಿಂಗಕಾಮಿಗಳಿಂದ ಭಾಳ ತೊಂದರೆ ಆಗ್ತಾಯಿದೆ, ಅದರಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ. ಅದಕ್ಕೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ನೋಂದಣಿ ಆಗಬೇಕು. ನಾನು ಅದರಲ್ಲಿ ಈಗ ಕೆಲವು ಸಂಘಟನೆಗಳಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈ ಕೆಟ್ಟವರಿಂದ ಕೆಟ್ಟ ಹೆಸರು ಬರ್ತದೆ, ಒಳ್ಳೆಯವರಿಂದ ಒಳ್ಳೆ ಹೆಸರು ಬರ್ತದೆ. ಅದಕ್ಕೆ ಅದನ್ನು ನೋಂದಣಿ ಮಾಡ್ಕೊಳ್ಳಿ ಅಂತೇಳಿ ಅವರಲ್ಲಿ ಆ ಸಂಘಟನೆಗಳಲ್ಲಿ ಮನವಿ ಮಾಡಿ. ಬೇರೆ ರಾಜ್ಯದಲ್ಲಿ ಕಡಿವಾಣ ಹಾಕಿದ್ದಾರೆ ಸರ್, ಆ ಥರ ನನಗೇನು ಐಡಿಯಾ ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾನು ಮಾತಾಡೋ ಸೂಕ್ತ. ನಿನ್ನೆ CM ಅವರು ಒಂದು ಔತಣ ಕೂಟ ಕರೆದಿದ್ರು, ಸುಳಿವು ಕೊಟ್ಟಿದ್ದಾರೆ, ಸಂಪುಟ ವಿಸ್ತರಣೆ ಆಗುತ್ತೆ. ನಿಮಗೇನಾರ ಸುಳ್ಳು ಬಂದಿದೆ? ನಮಗಂತೂ ಸುಳ್ಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು ನಿನ್ನೆ ಅದೇ ಕರೆದಿರೋದು ಗೊತ್ತು. ಮಾಮೂಲಿ ಮಂತ್ರಿಗಳನ್ನ ಕರೆದಿ ಊಟ ಕೊಡ್ತಕ್ಕಂಥದ್ದು, ಅಲ್ಲಿ ಏನಾರ ರಾಜ್ಯದ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಮಗೇನು ಸುಳ್ಳು ಬಂದಿಲ್ಲ. ನಿಮ್ಗೇನೋ ಸುಳ್ಳು ಬಂದಿರೋ ನಮಗೂ ಜೊತೆ. ಏಕೆಂದರೆ ಮಾಗಡಿ ನಿಮಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಮುಂದೆ ಸಚಿವ ಸಂಪುಟ ವಿಸ್ತರಣೆ ನೀವು ಕೂಡ ನಾನು ಕೂಡ ಒಬ್ಬ ಆಕಾಂಕ್ಷಿ. ಆದರೆ ತೀರ್ಮಾನ ಹೈಕಮಾಂಡ್ ಇದೆಯಲ್ಲ, ಹೈಕಮಾಂಡು ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೈಕಮಾಂಡ್ ಎಲ್ಲ ಇದೆ, ಅವರು ತೀರ್ಮಾನ ಮಾಡ್ತಾರೆ. ನಾನು ಕೂಡ 5 ಬಾರಿ ಶಾಸಕನಾಗಿದ್ದೀನಿ, ಸೀನಿಯರ್ ಇದ್ದೀನಿ. ನಾನು ಮಾಡಿದ್ದು ಒಂದೇ ತಪ್ಪೇನಂತಂದರೆ, ನಾನು ಜನತಾದಳದಲ್ಲಿ 20 ವರ್ಷ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ಅವತ್ತು ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ಗೆ ಹೋಗಿದ್ದಿದ್ರೆ ಬಹುಶಃ 2 ಸಾರಿ ಮಂತ್ರಿ ಆಗಿದ್ದೆ ನಾನು. ಸಿದ್ದರಾಮಯ್ಯನವರಿಂದ ಯಾರ್ಯಾರು ಹೋದ್ರು, ಮಾದೇವಪ್ಪನವ್ರು ಇರ್ಬೋದು, ಅಥವಾ ವೆಂಕಟೇಶ್ ಅವರು ಇರ್ಬೋದು, ಪಿರಿಯಾಪಟ್ಟಣ ವೆಂಕಟೇಶ್ ಇರ್ಬೋದು, ಯಾರ್ಯಾರು ಹೋದ್ರು ಎಲ್ಲರೂ ಕೂಡ ಸಚಿವರಾಗಿದ್ದಾರೆ, ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ನಾವು ಅವತ್ತು ಸಿದ್ದರಾಮಯ್ಯನವ್ರ ಜೊತೆ ಹೋಗದೆ ಕುಮಾರಸ್ವಾಮಿ ಅವ್ರ ಜೊತೆ ಉಳ್ಕೊಂಡಿದ್ದಕ್ಕೆ ನಮ್ಮ ರಾಜಕೀಯ ಸ್ಥಿತಿ ಹಿಂಗಾಗಿದೆ. ಈಗ ಪಟ್ಟಣದಲ್ಲಿ, ನಗರದಲ್ಲಿ ದರ್ಶನ ಮಾಡ್ತಾ ಇದ್ರು ಸರ್, ಏನು ಸಮಸ್ಯೆಗಳು ಸರ್? ಏನಿಲ್ಲ, ಎಲ್ಲೆಲ್ಲಿ ಸಮಸ್ಯೆ ಅಲ್ಲೆಲ್ಲ ಕರೀತಾರೆ, ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ಸಮಸ್ಯೆಗಳನ್ನ ಅಟೆಂಡ್ ಮಾಡ್ತೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಕಾಮಗಾರಿಗೇನು ವೇಗ ಕೊಡ್ತೀರಾ ಸರ್? ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ, NS ರಸ್ತೆ ವಿಳಂಬ ಆಗ್ತಾ ಇದೆ. ಸಣ್ಣ ಪುಟ್ಟ ವ್ಯವಸ್ಥೆಲ್ಲ ಬಗೆಹರಿಸಿ ಪ್ರತಿದಿನ ಬೀಳ್ತಾ ಇದ್ದಾರೆ ಸರ್. ಈಗ ಕಾಮಗಾರಿ ಆಗಿಲ್ಲ, ನೆನೆಲ್ಲ ಬಿದ್ದಿದ್ರೆ ಏನು ಮಾಡೋಣ? ಎಲ್ಲಿ ಬಿದ್ದಾವ್? ನೆನೆ ಮಲ್ಲಣ್ಣನವರು ಒಬ್ರು ಕಾಲು ಲೇಟ್ ಆಗಿದೆ ಸರ್, ರಾತ್ರಿ ಬಿದ್ಬಿಟ್ರೆ. ಅಲ್ಲ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್, ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಮಗಾರಿ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದೀವಿ. ಇರಲಿ ಸರ್, ಮಾಡ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾ ಇಲ್ಲ ಸರ್. ಆಯ್ತು, ಅದು ನೋಡೋಣ. ಅದ್ರ ಬಗ್ಗೆ ಖಂಡಿತ ಕಲ್ಲೇಗೆ ಏನು ಮಾಡ್ತೀರಾ ಗಣೇಶನಿಗೆ? ಅದನ್ನ ಇದನ್ನ ಮಾತ್ರ ಉಳ್ಸೋಕೆ ಹೇಳಿದ್ದೀವಿ ನಾವು. ಗರ್ಭಗುಡಿ ಮಾತ್ರ ಉಳಿತದೆ, ಬಾಕಿದೆಲ್ಲ ರಿಮೂವ್ ಮಾಡ್ತಾರೆ ಸರ್. ಇದು NS ಸರ್ ಬೇರೆ ಕಡೆ ಶಿಫ್ಟ್ ಮಾಡಿ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ, ಚೆನ್ನಾಗಿ ಇನ್ನೂ ಕಟ್ಬೋದಾಗಿತ್ತು. ಬಟ್ ಏನೋ ಕೆಲವರು ಅವರ ಮಾನಸಿಕವಾಗಿ ಅವ್ರು ಏನೋ ಮಾಡಬಾರ್ದು ಅಂತಕ್ಕಂಥದ್ದು ಕೆಲವರು ಭಾವನೆ. ನೋಡಿ, ಭಗವಂತ ನಾವು ನಮ್ಮ ಪುರಾಣಗಳೆಲ್ಲ ನಾವು ಕೇಳಿದ್ದೀವಿ, ಎಲ್ಲೆಲ್ಲೂ ಕೂಡ ಭಗವಂತ ಇರ್ತಾನೆ ಅಂತೇಳಿ. ಈಗ ಇದರಲ್ಲಿ ನಾವು ನೋಡಿದ್ದೀವಲ್ಲ, ಅವರು ಬೇರೆ ಬೇರೆ ಈ ವಿಚಾರಗಳನ್ನ ನಾವು ನೋಡಿದ್ದೀವಿ. ಎಲ್ಲ ಕಡೆ ಭಗವಂತ ಇರ್ತಾನೆ ಅಂತೇಳಿ. ಕೆಲವ್ರ ಭಾವನೆ ಏನಂದರೆ ಭಗವಂತ ಇಲ್ಲೇ ಇರ್ತಾನೆ, ರಸ್ತೆಯಲ್ಲೇ ಇರ್ತಾನೆ, ರಸ್ತೆಯಲ್ಲೇ ಇರಬೇಕು ಅಂತ. ಭಗವಂತ ಯಾವುದು ಕೂಡ ರಸ್ತೆಯಲ್ಲೇ ಕಟ್ಟಿ ನಂಗೆ ದೇವಸ್ಥಾನ ಅಂತ ಹೇಳಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ನಮಗೆ ಪೂಜೆ ಮಾಡ್ರಪ್ಪ ಅಂತ ಹೇಳಿಲ್ಲ. ಸಾರ್ವಜನಿಕರಿಗೆ ತೃಪ್ತಿಪಡಿಸ್ತಕ್ಕಂಥದ್ದೇ ಭಗವಂತನಿಗೆ ಸಲ್ಲಿಸ್ತಕ್ಕಂಥ ಸೇವೆ. ಅದನ್ನು ಅರ್ಥ ಮಾಡ್ಕೋಬೇಕು ಕೆಲವರು ಇಲ್ಲ, ನಮಗೆ ಭಾವನಾತ್ಮಕವಾಗಿ ನಮ್ಗೆ ಇಲ್ಲೇ ಇರಬೇಕು ಅಂತಕ್ಕಂಥ. ಅದರಿಂದ ಗರ್ಭಗುಡಿ ಉಳಿಸ್ತಕ್ಕಂಥ ಕ್ರಮ ತೊಗೊಂಡಿದ್ದೀವಿ. ಹಿಂದೆ ಮೀಟಿಂಗ್ ಆದಾಗ ಗರ್ಭಗುಡಿ ತೆಗಿಬೇಕು ಅಂತ ತೀರ್ಮಾನ ಆಗಿತ್ತು. ಈಗ ನಾನು ಬರೀ ಆ ಗರ್ಭಗುಡಿನ ಮಾತ್ರ ಉಳಿಸಿ ನನ್ನ ಭಾಗನೂ ಸ್ವಲ್ಪ ಒತ್ತುವರಿ ಮಾಡ್ಕೊಂಡು ಅವ್ರು ಗರ್ಭಗುಡಿ ಉಳ್ಸೋಕೆ ಹೋಗಿ ನಾನು ಇನ್ನೊಂಚೂರು ಹೆಚ್ಚು ಮಾಡ್ಕೊಂಬಿಟ್ಟು ಅವ್ರು ನನಗೂ ತೊಂದರೆ ಇಲ್ಲ, ಗರ್ಭಗುಡಿ ಉಳಿಲಿ ಅಂತ ಉಳಿಸೋಂಥ ಪ್ರಯತ್ನ ಮಾಡಿ. ಅಧಿಕಾರಿಗಳ ಮೇಲೆ ಸಿಕ್ಕಾಪಟ್ಟೆ ಒಂಥರ ಹೊಡಿತೀನಿ ಮಾಡ್ತೀನಿ ಅಂತ ಆಯಿತು. ಇದೊಂದು ಸ್ವಲ್ಪ ನಿಮಗೆ ಬ್ಯಾಡ್ ಕಮೆಂಟ್ಗಳು. ಒಳ್ಳೇದು ಮಾತಾಡಿದಾಗ ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಮಾತಾಡಿದಾಗ ಕೆಟ್ಟದ್ದು ಹೇಳ್ತಾರೆ. ಬ್ಯಾಡ್ ಅಂತಂದರೆ ನಾವು ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ವಿ. ಅಧಿಕಾರಿಗಳು ಹಳ್ಳಿಯವರು, ಅವರು ಕೂಡ ಹಳ್ಳಿ ಭಾಷೆನಲ್ಲಿ ಅದನ್ನು ಸ್ವೀಕಾರ ಮಾಡೋರು ಅಂತ ಅನ್ಕೊಂಡು ಸರ್. ಗಾಂಧಿ ಪ್ರತಿಮೆ ಕಾಮಗಾರಿ ಹೆಂಗೆ ಒಳ್ಳೆ ಮಕ್ಕಳು ಸುಳ್ಳೆ ಮಕ್ಕಳು ಅಂತ ನಾವು ಹೊಡಿತೀವಿ ಅಧಿಕಾರಿ? ಹೌದು, ಜನ ಹೊಡಿತಾರೆ ಅಂತ ಹೇಳಿದ್ದು ನಾವೆಲ್ಲ ಹೊಡಿತೀವಿ ಅಂತ. ಜನ ಹೊಡಿತಾರೆ ಇದೇ ರೀತಿ ನೀವು ನಡ್ಕೊಂಡ್ರೆ ಅಂತ ನಾವೆಲ್ಲ ಹೊಡಿತೀವಿ ಅಂತ ಹೇಳಿದ್ವಿ. ಅವರು ಕಲ್ತ್ಕೋಬೇಕಲ್ವ. ಅಧಿಕಾರಿಗಳು ಕೂಡ ಕೆಲಸ ಮಾಡದಿದ್ರೆ ಅದಕ್ಕೂ ಟೀಕೆ ಮಾಡ್ತೀರಾ, ಬೈದರೆ ಅದಕ್ಕೂ ಟೀಕೆ ಮಾಡ್ತೀರಾ. ಇರಲಿ, ಟೀಕೆನ ಸ್ವೀಕಾರ ಮಾಡೋಣ. ನಿನ್ನೆ ಸಭೆಯಲ್ಲಿ ಏನು ಜಾಸ್ತಿ ನಿಮಗೆ ಸಮಸ್ಯೆ ಹೇಳ್ಕೊಂಡು ಬಂತು? ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆ, ಅದು ನಿರಂತರ ಸಮಸ್ಯೆ. ಅದು
ಮೂಗಿರೋವರೆಗೂ ನೆಗಡಿ ತಪ್ಪಲ್ಲ ಅಂತಾರಲ್ಲ, ಹಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋವರೆಗೂ ಕೂಡ ಸಮಸ್ಯೆ ತಪ್ಪಲ್ಲ. ಇರೋದ್ರಲ್ಲಿ ವ್ಯವಸ್ಥೆನ ಸರ್ ಸರಿಪಡಿಸಿ ಎ ಸಿ ಅವ್ರನ್ನ ಜಿಲ್ಲಾಧಿಕಾರಿನೇ ಕರ್ಕೊಂಬಂದು ಸರ್ ಇಲ್ಲಿ ಸಮಸ್ಯೆ ಬಗೆಹರಿಸ್ಬೋದಲ್ಲ ಸರ್, ತಿಂಗ್ಳಿಗೆ ಒಂದ್ಸಲಿ ಆದರೂ. ಹೇಳಿದ್ದೀವಿ, ಜಿಲ್ಲಾಧಿಕಾರಿಗಳು ಎ ಸಿ ಅವ್ರನ್ನ ಎಲ್ಲ ಕರೆಸ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ತಿಂಗಳಿಂದ ಆ ಕೆಲಸ ಮಾಡ್ತೀವಿ. 2 ತಿಂಗಳಿಗೋ 3 ತಿಂಗಳು ಸರಿ ಡಿ ಸಿ ಅವರು ಪ್ರತಿ ತಿಂಗಳು ಎ ಸಿ ಅವ್ರು ಬರೋ ರೀತಿಯಲ್ಲಿ ನಾವು ಮಾಡ್ತೀವಿ. ಈ ಗಾಂಧಿ ಪ್ರತಿಮೆ ಕಾಮಗಾರಿ ಪ್ರಗತಿಯಲ್ಲಿದೆ ಸರ್ ಈ ವಿಚಾರವಾಗಿ ಸರ್? ಆಗಿದೆಯಲ್ಲ, ಪ್ರಗತಿಲಿದೆ. ಅದಾದ ತಕ್ಷಣ ಈಗ ಅದನ್ನು ರೆಡಿ ಆಗಿದೆ. ಇನ್ನೊಂದು 15 ದಿವಸ ಅಥವಾ ತಿಂಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿ. ಎಷ್ಟು ಕೋಟಿ ವೆಚ್ಚದ ಸರ್ ಗಾಂಧಿ ಪ್ರತಿಮೆ? ಎಷ್ಟು ಅಡಿ? 35 ಲಕ್ಷ ಕೊಡಿಸ್ತಿಲ್ಲ ನಮ್ಮ ಇವ್ರು ಸುದ್ದಿಯವ್ರದಿಂದ. ನೋಡಿ, ಸುಮ್ಮನೆ ಹಿಂಗೆ ಉಡಾಫೆ ನೀವು ಕೂಡ ಪ್ರಶ್ನೆ ಕೇಳಬಾರ್ದು, ಉಡಾಫೆಯಾಗಿ ನೀವು ಹೇಳ್ಬಾರ್ದು. ಯಾರು ಹೇಳ್ತಾರೆ ಅವ್ರು ಕೊಡೋಕ್ಕೆ ನೀವು ಹೇಳ್ಬೇಕಲ್ವ, ನಿಮ್ಮ ಧರ್ಮ ಅಲ್ವಾ. ಸುಮ್ಮನೆ ಉಡಾಫೆ ಮಾತಾಡ್ಬಿಡೋದು, ಏನೋ ಅವಾಗ ಆ ಟೈಮಿಗೆ ತಕ್ಕಂತೆ ಮಾತಾಡ್ಬಿಡೋದು, ಆಮೇಲೆ ನಾವು ಕೊಡೋಲ್ಲ, ನಾವು ಹಂಗೆ ಮಾಡಿದ್ರೆ ಕೊಡ್ತೀವಿ, ನಾವು ಹಿಂಗೆ ಮಾಡ್ತೀವಿ ಕೊಡ್ತೀವಿ ಅಂತಂದರೆ ಸರಿನಾ? ನೀವು ಸರಿಯಾಗಿ ಪ್ರಶ್ನೆ ಕೇಳಲ್ಲ. ನಿಮ್ಗೆ ಹೇಳಿ ಕಳಿಸಿರ್ತಾರೆ ಅವ್ರು, ಹಿಂಗೆ ಕೇಳಿ ಅಂತ ನೀವು ಕೇಳ್ತೀರಾ, ಅದಕ್ಕೆ ಉತ್ತರ ಕೊಟ್ಮೇಲೆ ಅದಕ್ಕೆ ಕೇಳಿ ಮಾಡ್ಬೇಕಲ್ವ, ಅಲ್ಲಿಂದ ಆ ಕಡೆಯಿಂದ ನೀವು ಮಾಡಿಸ್ಬೇಕಲ್ವ, ನೀವು ಜವಾಬ್ದಾರಿ ಅಲ್ವಾ. ನಾವು ಕೊಡ್ತಿದ್ದೋ ಅಂತಾರಲ್ಲ, ಕೊಡೋಕ್ಕೆ ಕೇಳಿ, ಅವ್ರ ಹೆಸರು ಹಾಕ್ತೀವಿ, ಅವ್ರನ್ನೂ ಇನ್ವೈಟ್ ಮಾಡ್ತೀವಿ, ಅವ್ರನ್ನೂ ಎಲ್ಲರೂ ಕರೆದು ಸನ್ಮಾನ ಮಾಡ್ತೀವಿ, ಒಳ್ಳೆ ಸ್ಟ್ಯಾಚ್ಯೂ ಮಾಡ್ತೀವಿ. ಆಮೇಲೆ ಜನ ಸಾರ್ವಜನಿಕರು ತೀರ್ಮಾನ ಮಾಡಲಿ ಏನಾಗ್ತದೆ ಅಂತ. ಸುದ್ದಿಯವ್ರು ದಯಮಾಡಿ ಕೊಡಿಸ್ತೀವಿ ಒಂಚೂರು, ಜಾಸ್ತಿ ಆಗ್ಬಿಡ್ತು ಒತ್ತಡ. ಸರ್ಕಾರದಿಂದ ಹಾಕಿಲ್ಲ ದುಡ್ಡನ್ನ, ನಾವೇ ಹಾಕಿರೋ ದುಡ್ಡು, ಅದು ನಮ್ಮ ಕೈಯಿಂದ ಕೊಟ್ಟಿರೋ ದುಡ್ಡು. ಸ್ವಲ್ಪ ಒತ್ತಡ ಜಾಸ್ತಿ ಆಯ್ತು ನಮಗೆ. ಒಂಚೂರು ಕೊಡಿಸ್ತೀರಾ? ನಾವು ಒಂದು ಪ್ರಶ್ನೆ ಕೇಳಬಾರ್ದಂಗೆ ನೀವು ಕೇಳಿದ್ಮೇಲೆ ಅವರು ಬದ್ಧಾಗಿರ್ಬೇಕಲ್ವಾ. ಉಡಾಫೆಗಳು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಥ್ಯಾಂಕ್ಸ್. ಧನ್ಯವಾದ.